ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾವು ಪ್ರತಿ ಶನಿವಾರ ಕೂಡ ಈ ಒಂದು ಶಿವನ ದೇವಸ್ಥಾನಕ್ಕೆ ಬರ್ತೀವಿ. ಇದು ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನ. ನಮಗೆ ನಿಯರೆಸ್ಟ್ ಆಗುತ್ತೆ ಹರಿಹರ ದೇವಸ್ಥಾನ ಅಂತ. ಇದು ಶಿವನ ದೇವಸ್ಥಾನ. ಇಲ್ಲಿ ಪ್ರತಿ ಶನಿವಾರ ಕೂಡ ಪ್ರಕಾಶ್ ಮತ್ತು ನಾನು ಬಂದು ಹಾಲನ್ನ ಕೊಡ್ತೀವಿ ಅಭಿಷೇಕಕ್ಕೆ. ಎಲ್ಲ ಹಾಲೆಲ್ಲ ಕೊಟ್ಟು ಅಭಿಷೇಕ ಎಲ್ಲ ಮಾಡಿಸಿ ಅದಾದ ನಂತರ ಪೂಜೆ ಎಲ್ಲ ಸಲ್ಲಿಸಿ ಅದಾದ ನಂತರ ಆಚೆ ನಂದಿ ಏನಿದೆ 2 ನಂದಿಗಳಿದೆ. ಆ 2 ನಂದಿನೂ ಕಂಪ್ಲೀಟಾಗಿ ಶುಚಿಗೊಳಿಸಿ ಎಲ್ಲನೂ ಕ್ಲೀನ್ ಮಾಡಿ ಅದಾದ ನಂತರ ನೀರಿನಲ್ಲಿ ಆ ಒಂದು ನಂದಿನ ಕಂಪ್ಲೀಟಾಗಿ ತೊಳಿತಾರೆ. ತೊಳೆದಾದ ನಂತರ ಅರಿಶಿನ ಕುಂಕುಮ ಇಟ್ಟು ಹೂನ ಇಟ್ಟು ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆ ಒಂದು ನಂದಿಯ ಕಿವಿಯಲ್ಲಿ ನಾವು ಏನೇ ಪ್ರಾರ್ಥನೆ ಮಾಡಿದ್ರೂ ಕೂಡ ಶಿವನಿಗೆ ನೇರವಾಗಿ ಸಲ್ಲುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ನಾವು ಕೂಡ ಎಲ್ಲವನ್ನು ಶುಚಿಗೊಳಿಸಿ ಪೂಜೆ ಎಲ್ಲ ಮಾಡಿ ನಂದಿ ಕಿವಿಯಲ್ಲಿ ನಾನು ನನ್ನ ಪ್ರಾರ್ಥನೆ ಏನಿದೆ ಅದನ್ನು ನಂದಿ ಕಿವಿಯಲ್ಲಿ ಹಂಚ್ಕೊಂಡೆ. ಅದು ಶಿವನಿಗೆ ಸಲ್ಲುತ್ತೆ ಅಂತ. ಅದಾದಮೇಲೆ ಅಲ್ಲಿ ನವಿಲು ಕಾಣಿಸ್ತು. ನಿಮಗೂ ಕೂಡ ಒಂದು ನವಿಲನ್ನ ತೋರಿಸೋಣ ಅಂತ ಅದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡೆ. ಆಡಿಕೊಳ್ಳುವ 100 ಜನರಿದ್ದರೇನು, ನೋಡಿಕೊಳ್ಳುವ ಜನಾರ್ದನನು ಮೇಲಿದ್ದಾನೆ. ಇತರರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಮುಂದೆ ಸಾಗುವುದಷ್ಟೇ ನಮ್ಮ ಕಾಯಕ. ಯಾರು ಏನೇ ಮಾಡಿದ್ರೂ ಕೂಡ ಮೇಲೊಬ್ಬ ಇದ್ದಾನಲ್ವ, ಅವನ್ನ ನಂಬಿ ನಾವೇನೇ ಮಾಡಿದ್ರೂ ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದು ಆಚೆ ಕೂತ್ಕೊಂಡಿದ್ದೆ. ಆಗ ಅಳಿಲು ಆಟ ಆಡ್ತಾ ಇತ್ತು ನಮ್ಮ ಮನೆ ಮುಂದೆ. ಹಾಗಾಗಿ ಅದನ್ನು ಒಂದು ಕ್ಲಿಪ್ಪಿಂಗ್ ಕೂಡ ನಿಮಗೆ ತೋರಿಸೋಣ ಅಂಥೇಳಿ ಅದ್ರ ಜೊತೆ ಕೂಡ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡೆ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.